ನೆಲದ ಮೇಲೆ ಮಲಗ್ತಿದ್ದಾರೆ. ಯಾವುದೇ ವಿಶೇಷ ಸೌಲಭ್ಯ ಕೊಟ್ಟಿಲ್ಲ ಅವರಿಗೆ. ತುಂಬ ಪಶ್ಚಾತ್ತಾಪ ಪಟ್ಟಿದ್ದಾರೆ, ಭಾಳ ನೊಂದ್ಕೊಂಡಿದ್ದಾರೆ. ಎಷ್ಟೆಲ್ಲ ಕ್ರೂರವಾಗಿ ಕೈದಿಗಳನ್ನ ಟ್ರೀಟ್ ಮಾಡ್ತಾರೆ ಜೈಲಲ್ಲಿ ಅಧಿಕಾರಿಗಳು ಅಂತ. ಮೇಡಮ್, ಅಧಿಕಾರಿಗಳು ಆ ಥರ ಅವ್ರೇನು ಟ್ರೀಟ್ ಮಾಡಲ್ಲ. ಜೈಲು ಅಧಿಕಾರಿಗಳು ಎಲ್ಲರೂ ಒಳ್ಳೆಯರೆ. ಯಾವುದೇ ಮಂಚ ಇಲ್ಲ, ಏನಿಲ್ಲ, ಎಂಥದೂ ಇಲ್ಲ. ಜೈಲ್ ಜಮ್ಖಾನ, ಅದ್ರ ಮೇಲೆ ಕೂತ್ಕೊಂಡ್ವಿ. ಸ್ವಲ್ಪ ಮುಖ ಡೌನ್ ಆಗಿದೆ, ಬಾಡಿ ಕೂಡ ಡೌನ್ ಆಗಿದೆ. ಯಾಕಂದರೆ ಜೈಲು ಊಟ ತಿಂದರೆ ಎಂಥರಿಗೂ ಬಾಡಿ ಡೌನ್ ಆಗುತ್ತೆ ಮೇಡಮ್. ನಿಮ್ಮ ಬಾಸ್ ಬಗ್ಗೆ ಹೇಳಿ, ಅವ್ರು ಹೊಡೆದು ಸಾಯಿಸೋಷ್ಟು ಕ್ರೂರಿನ ಅಂತ. ಸಾಧ್ಯನೇ ಇಲ್ಲ ಮೇಡಮ್. ತುಂಬ ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಹೃದಯದ ವ್ಯಕ್ತಿ ಅವರು. ಖಂಡಿತ ಡಿವಾಸ್ ಬರ್ತಾರೆ. ಸೂರ್ಯನಿಗೆ ಗ್ರಹಣ ಹೇಳ್ದಂಗೆ ಆಡಿದೆ, ಗ್ರಹಣ ಸರಿಲೇಬೇಕಲ್ಲ ಮೇಡಮ್. ಒಂದು ಮರ್ಡ್ರು ಕೇಸಲ್ಲಿ ಕಳೆದ 22 ವರ್ಷಗಳ ಹಿಂದೆ ಜೈಲ್ಗೆ ಹೋಗ್ತಾರೆ. ಅವರ ಹೆಸರು ತಿರುವನೂರು ಸಿದ್ಧಾರೂಢ ಅಂತ. ಸೊ 22 ವರ್ಷಗಳ ನಂತರ ಪರಪ್ಪನ ಅಗ್ರಹಾರ ಜೈಲಿನಿಂದ ಇವರನ್ನು ಸನ್ನಡತೆಯ ಆಧಾರದ ಮೇರೆಗೆ ಇವರನ್ನು ಜೈಲಿನಿಂದ ಬಿಡುಗಡೆಗೊಳಿಸಿದ್ದಾರೆ. ಜೈಲಿಂದ ಹೊರಗಡೆ ಬಂದ ತಕ್ಷಣ ಸೆಲೆಬ್ರಿಟಿ ಅಂದರೆ ಬಹುಶಃ ತಪ್ಪಾಗುತ್ತೆ, ಆದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೊತೆಗೆ ಜೈಲಲ್ಲಿ ಒಳಗಡೆ ಇದ್ದಾಗ ದರ್ಶನ್ ಅವರನ್ನು ಭೇಟಿ ಮಾಡಿದ್ದಾರಂತೆ. ಸೊ ಅವ್ರ ಜೊತೆ ಒಂದಿಷ್ಟು ಸಮಯ ಕಳೆದಿದ್ದಾರೆ. ಸೊ ಹೊರಗಡೆ ಬಂದಾದ ಮೇಲೆ ಮಾಧ್ಯಮಗಳು ಇವ್ರನ್ನ ಮಾತಾಡಿಸುವಂಥ ಕೆಲಸ ಮಾಡಿದಾಗ, ಅಂದರೆ ಪರಪ್ಪನ ಅಗ್ರಹಾರ ಜೈಲಿಂದ ಹೊರಗಡೆ ಬರ್ತಾರೆ. ಸೊ ಖುಷಿಯಾಗುತ್ತೆ ಅವ್ರಿಗೆ. 22 ವರ್ಷಗಳ ನಂತರ 4 ಗೋಡೆಗಳ ಮಧ್ಯೆ 22 ವರ್ಷ ಕಳೆದು ಅದರ ಆಚೆ ಬಂದಮೇಲೆ ಒಂದು ಹೊಸ ಬೆಳಕನ್ನು ನೋಡ್ತಾರೆ, ಸೂರ್ಯನನ್ನು ನೋಡ್ತಾರೆ. ಸೊ ಖುಷಿ ಆಗುತ್ತೆ. ಆಚೆ ಬಂದಮೇಲೆ ಒಂದಿಷ್ಟು ವಿಚಾರಗಳನ್ನ ಮಾತಾಡ್ತಾ ದರ್ಶನ್ ಅವರನ್ನ ಭೇಟಿ ಮಾಡಿದ್ರ ಬಗ್ಗೆ ಹೇಳ್ಕೊಳ್ತಾರೆ. ಅಲ್ಲಿಂದ ತುಂಬ ಬ್ಯುಸಿ ಆಗಿದ್ದಾರೆ. ಸೊ ಏನು ಹೇಳ್ತಾರೆ ದರ್ಶನ್ ಅವರ ಬಗ್ಗೆ? ಸೊ ಯಾಕಂದರೆ ಒಳಗಡೆ ಯಾರಿಗೂ ಕೂಡ ಮಾತನಾಡಿಸಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥ ವಿಚಾರ ನಾವು ಕೇಳ್ಪಟ್ಟಿದ್ವಿ, ಆದರೆ ಇವರಿಗೆ ಮಾತಾಡ್ಸೋದಕ್ಕೆ ಅವಕಾಶ ಸಿಕ್ಕಿತ್ತಂತೆ. ಸೊ ದರ್ಶನ್ ಅವರ ಬಗ್ಗೆ ಏನು ಹೇಳ್ತಾರೆ ನಮ್ಮ ಸಿದ್ಧಾರೂಢರು ಅಂತ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಹಾಯ್ ಸರ್. 20 ರಿಂದ 22 ವರ್ಷಗಳ ಕಾಲ 4 ಗೋಡೆಗಳ ಮಧ್ಯೆ ಕಳೆದಂಥವ್ರು, ನಿಮ್ಮ ಒಂದು ಗೆಸ್ಚರ್ನ ನೋಡಿದ್ರೆ ಅಥವಾ ನಿಮ್ಮ ಬಾಡಿ ಲ್ಯಾಂಗ್ವೇಜ್ನ ನೋಡಿದ್ರೆ ಒಬ್ಬ ಪೊಲೀಸ್ ಆಫೀಸರ್ ಬಾಡಿ ಲ್ಯಾಂಗ್ವೇಜ್ ಥರ ಕಾಣಿಸುತ್ತೆ. ಸೊ ಜೈಲಲ್ಲಿ 20 ವರ್ಷ ಕಳೆದು ಹೊರಗಡೆ ಬಂದರು ಅಂತ ನಮಗೆ ಫೀಲ್ ಆಗ್ತಾ ಇಲ್ಲ. ಸೊ ಈ ಒಂದು ಫಿಟ್ನೆಸ್ಸು ಹೆಂಗೆ ಸಾಧ್ಯ ಆಯಿತು ಅಲ್ಲಿ ಒಳಗಡೆ ನೀವು ಕಳೆದಾಗ ಅಂತ? ಯೋಗ ಮತ್ತು ಧ್ಯಾನದಿಂದ ಮಾತ್ರ ಮೇಡಮ್. ಡೈಲಿ ಯೋಗ ಮಾಡ್ತಾನೆ, ಯೋಗ ಟೀಚರು. ಯೋಗ ಮಾಡ್ತೀನಿ, ಪ್ರತಿದಿನವೂ ಯೋಗ ಮಾಡ್ತೀನಿ. ಅದ್ರ ಜೊತೆಗೆ ಆನಪಾನಸತಿ ಧ್ಯಾನ, ನಮ್ಮ ಗುರುಗಳು ಹನುಮಂತರಾವ್ ಸರ್ ಕಲಿಸ್ಕೊಟ್ಟಿರೋ ಆನಪಾನಸತಿ ಧ್ಯಾನ ಡೈಲಿ ಮಾಡ್ತೀವಿ, ಪಿರಮಿಡ್ ಧ್ಯಾನ. ಅದರಿಂದ ಈ ಫಿಟ್ನೆಸ್ ಆಗಿದೆ ಮೇಡಮ್. ಜೈಲಲ್ಲಿ ಊಟ ಚೆನ್ನಾಗಿಲ್ಲ ಅಂತ ಕೇಳ್ಪಟ್ಟಿದ್ದೀವಿ. ಆ ಊಟ ತಿಂದರೆ ನೀವೇ ಹೇಳ್ಕೊಂಡಂತೆ ನಾಯಿ ಕೂಡ ಬದುಕೋದು ಕಷ್ಟ ಅಂತ. ಬಟ್ ಹಂಗೆ ಹೇಳಿದವರು ಬದುಕಿದಾರಲ್ಲ ಅನ್ನೋಂಥದ್ದು ಪ್ರಶ್ನೆ ಮೂಡುತ್ತೆ. ಸೊ ಹೆಂಗೆ ಸಾಧ್ಯ, ಊಟ ಹೆಂಗಿರುತ್ತೆ ಆ್ಯಕ್ಚುಲಿ ಅಂತ ಮಾತಾಡ್ತಾ ಹೋಗೋದಾದ್ರೆ ಮೇಡಮ್, ಆ ಥರ ಹೇಳೋದಾದರೆ, ಯಾಕಂದರೆ ನಾನು ಜೈಲೂಟ ತಿಂದಿಲ್ಲ, ಅಡುಗೆ ಮಾಡ್ಕೊಳ್ತಾ ಇದ್ದೆ ನಾನೇ. ಕ್ಯಾಂಟೀನಲ್ಲಿ ರೇಷನ್ ಸಿಗುತ್ತೆ, ಅಲ್ಲಿ ಅಡುಗೆ ಮಾಡ್ಕೊಂಡು ತಿಂತಾ ಇದ್ವಿ ನಾವು. ಜೈಲೂಟ ಇಲ್ಲ, ಆಸ್ಪದ ಇಲ್ಲ, ಬಟ್ ಇಲ್ಲಿಗೆಲ್ಲ ಬಳಸ್ಕೋಬೋದು ಅದನ್ನು ನಾವೇ. ಅಂದರೆ ಕ್ಯಾಂಟೀನಿಗೆ ದುಡ್ಡು ಕೊಟ್ಟರೆ ರೇಷನ್ ತರಿಸ್ಕೊಡ್ತಾರೆ ಅವರು. ಆ ರೇಷನ್ನ ನಾವು ಬೇರೆ ಥರ ಚಪಾತಿ ಬೇರೆ ಥರ. ನನ್ನ ಊಟದ ಮೆನು ಹೇಳಬೇಕು ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಇದು 4 ಫ್ರೂಟ್ಸ್ ತಿಂತೀನಿ, ಡ್ರೈ ಫ್ರೂಟ್ಸ್ ತಿಂತೀನಿ. ಇದಕ್ಕೆಲ್ಲ ಅವಕಾಶ ಇರುತ್ತಾ? ಡ್ರೈ ಫ್ರೂಟ್ಸ್ ಎಲ್ಲ ಸಿಗುತ್ತಾ ಒಳಗಡೆ? ಈಗ ಸಿಗಲ್ಲ, ಈಗ ಅವಕಾಶ ಇಲ್ಲ. ಅವಾಗಿತ್ತು, ಮೊದಲಿತ್ತು, ಈಗಿಲ್ಲ. ಡ್ರೈ ಫ್ರೂಟ್ಸ್ ಒಳಗೆ ಬಿಡಲ್ಲ. ಅಂದರೆ ಅಲ್ಲಿ ಒಳಗಡೆ ಸಿಗುತ್ತೆ ಮೇಡಮ್, ಹೊರಗಡೆಯಿಂದ ಬಿಡಲ್ಲ, ಒಳಗಡೆ ಸಿಗುತ್ತೆ. ಸರ್, ಈಗ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ ವೀಕ್ಷಕರಿಗೆ ಒಂದು ಕುತೂಹಲದ ಪ್ರಶ್ನೆ, ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿರುತ್ತೆ. ತಿರುವನೂರು ಸಿದ್ಧಾರೂಢರು ಯಾವ ಕಾರಣಕ್ಕಾಗಿ ಜೈಲು ಸೇರಿದ್ರು, ಯಾವ ಕಾರಣಕ್ಕಾಗಿ 22 ವರ್ಷಗಳ ಕಾಲ ಅವರು ನಿರಂತರವಾಗಿ ಜೈಲು ವಾಸ ಅನುಭವಿಸಬೇಕಾಗಿತ್ತು ಅನ್ನೋಂಥದ್ದು ನಮ್ಮ ವೀಕ್ಷಕರ ಪ್ರಶ್ನೆ. ಅಂದರೆ ಅವ್ರಿಗೊಂದು ಕ್ಯೂರಿಯಾಸಿಟಿ ಇರುತ್ತೆ, ಯಾಕೆ ಹೋಗಿದ್ರು ಇವ್ರು ಜೈಲಿಗೆ, 22 ವರ್ಷ ಏನಾಗಿತ್ತು, ಆ ಥರದ್ದೇನು ಏನು ತಪ್ಪು ಮಾಡಿದ್ರು ಅಂತ. ಸೊ ಅದ್ರ ಬಗ್ಗೆ ನೀವೇ ಒಂದು ಉತ್ತರ ಕೊಡೋದಾದರೆ. ಮೇಡಮ್, 2003 ಒಬ್ಬ ಅಭಿಯಂತರರು, ಅಂದರೆ ಇಂಜಿನಿಯರು, ಕನ್ನಡದಲ್ಲಿ ಅವರು ಅಭಿಯಂತರ ಅಂತಾರೆ. ಅಭಿಯಂತರರು ಲಂಚದ ವಿಚಾರವಾಗಿ ನಮ್ಮ ತಂದೆಗೆ ಕಪಾಳ ಮೋಕ್ಷ ಮಾಡ್ತಾರೆ. ಕಪಾಳ ಮೋಕ್ಷ ಮಾಡಿದಾಗ ಯಾವುದೇ ತಂದೆಗೆ ಹೊಡೆದ್ರೆ ಮಕ್ಕಳಿಗೆ ಸಹಜವಾಗಿ ಸಿಟ್ಟು ಬರುತ್ತಲ್ಲ ಮೇಡಮ್. ನನಗೂ ಆ ಥರ ಸಿಟ್ಟು ಬರುತ್ತೆ. ಬಟ್ ಆ ತಪ್ಪು ನಿರ್ಧಾರ ತಗೋಬಾರ್ದಾಗಿತ್ತು ನಾನು. ಆ ತಪ್ಪು ನಿರ್ಧಾರ ಅಚಾನಕ್ಕಾಗಿ ನನ್ನ ಕೈಜಾರಿ ಆಗಿಬಿಡುತ್ತೆ, ಒಂದು ಕೊಲೆ ಆಗುತ್ತೆ. ಆ ಕುಟುಂಬಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಅಚಾನಕ್ ಆದಾಗ ನನಗೆ 21 ವರ್ಷ ಯಾಕೆ ಇರಬೇಕಾಗಿತ್ತು ಅಂತಂದರೆ, ಯಾಕೆಂದರೆ ಎಲ್ಲರೂ 14 ವರ್ಷಕ್ಕೆ ಬಿಡ್ತಾರೆ, 11 ವರ್ಷ ರಿಮಿಷನ್ ಕೊಟ್ಬಿಟ್ಟು 14 ವರ್ಷಕ್ಕೆ ಬಿಡ್ತಾರೆ. 21 ವರ್ಷ ಯಾಕಿತ್ತು ಈ ಹುಡುಗ ಅಂತಂದು ಸಹಜವಾಗಿ ಎಲ್ರಿಗೂ ಇರುತ್ತೆ. ಅದು ನನ್ನ ಕುಟುಂಬದಾಗ ಹೇಳ್ಕೊಂಡ್ರು ಯಾಕೆ ಹಿಂಗೆ ಅಂತ ಕೇಳ್ತಾರೆ.
ಅಂದರೆ 2003 ನಾನು ಜೈಲು ಪ್ರವೇಶ, 2024 ನನ್ನ ಬಿಡುಗಡೆ, ಹೆಚ್ಚು ಕಮ್ಮಿ 21 ವರ್ಷ ಆಗುತ್ತೆ. ಯು ಟಿ ಪೀರಿಯಡ್ ಅಂತ ಇದೆ ಮೇಡಮ್, ಯು ಟಿ ಪೀರಿಯಡ್ ಅಂತ ಇದೆ. ನಾನು ಎಷ್ಟು ವರ್ಷ ವಿಚಾರಣೆ ಬಂದಿಯಾಗಿರ್ತೀನೋ ಅಷ್ಟು ವರ್ಷ ನನಗೆ ಕೊಡಲ್ಲ ಅವರು, ಯಾರು ಕೋರ್ಟ್ ಕೊಡಲ್ಲ ನನಗೆ. ಕಾರಣ ಜಡ್ಜನ್ನು ಬೈತೀನಿ, ಅವಾಚ್ಯ ಶಬ್ದಗಳಿಂದ ನಾನು ಜಡ್ಜನ್ನು ಬೈತೀನಿ, ಹಂಗಾಗಿ ಎಕ್ಸ್ಟೆಂಡ್ ಆಗುತ್ತೆ. ಆಮೇಲೆ 2 ವರ್ಷ ಕೊಡಲ್ವಲ್ಲ, ಆ ಥರ ಆಗಿ ನನಗೆ 21 ವರ್ಷ ಜೈಲಲ್ಲಿ ಇರಬೇಕಾಗುತ್ತೆ ಮೇಡಮ್. ಸರ್, ಈಗ ನೀವು ಹೇಳಿದಾಗೆ ತಂದೆಗೆ ಒಬ್ಬ ಇಂಜಿನಿಯರ್ ಕಪಾಳ ಮೋಕ್ಷ ಮಾಡಿದ್ರು. ಸೊ ಹಾಗಾಗಿ ಒಬ್ಬ ಮಗನಾಗಿ ಅದನ್ನು ಸಹಿಸ್ಕೊಳಕ್ಕಾಗಲಿಲ್ಲ, ನೀವು ಅವ್ರನ್ನ ಹೊಡೆದು ಸಾಯಿಸಿದ್ರಿ. ಸೊ ಚಿತ್ರದುರ್ಗ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗುತ್ತೆ. ಅನಂತರ ಪ್ರೋಸೆಸ್ ಏನಾಯಿತು? ಯಾವ ಜೈಲಿಂದ ಎಲ್ಲಿಗೆ ಶಿಫ್ಟ್ ಆದ್ರಿ? ಕೊನೆಗೆ ಪರಪ್ಪನ ಅಗ್ರಹಾರಕ್ಕೆ ಬಂದದ್ದು ಯಾವಾಗ ಅಂತ? ಮೇಡಮ್, ನಾನು ಕೊಲೆ ಮಾಡಿದ ತಕ್ಷಣ ಅದು ಇದು ಮರ್ಡರ್ ಮಾಡ್ಬೇಕಾದ್ರೆ ಇದೊಂದು ಗಾಯ ಆಗುತ್ತೆ ನನಗೆ. ಗಾಯ ಆದಾಗ ಟ್ರೀಟ್ಮೆಂಟಿಗಂತ ನಾನು ಗೌರ್ಮೆಂಟ್ ಆಸ್ಪತ್ರೆಗೆ ಬರ್ತೀನಿ. ಆಸ್ಪತ್ರೆಗೆ ಬಂದ ತಕ್ಷಣ ಅಲ್ಲೇ ಮಧ್ಯಾಹ್ನ 12:30 ನಾವು ಮರ್ಡರ್ ಮಾಡಿರ್ತೀವಿ. ಅದು ಇನ್ಫಾರ್ಮೇಷನ್ ಎಲ್ಲ ಪೊಲೀಸ್ ಇಲಾಖೆ ಹೋಗಿರುತ್ತೆ. ಅಲ್ಲಿ ನಾನು ಮರ್ಡರ್ ಮಾಡಿ ಸ್ವಲ್ಪ ದೂರ ಬಂದಾಗ ಒಬ್ಬ ವ್ಯಕ್ತಿ ನನ್ನ ನೋಡ್ತಾನೆ. ಅವ್ನು ನೋಡಿದಾಗ, ಅಣ್ಣ ಏನಣ್ಣ ಇದು ಕೈ ಗಾಯ ಅಲ್ಲ ಅಂತಂದಾಗ ನಾನು ಅವನ ಹತ್ರ ಏನು ಹೇಳೋಕೆ ಹೋಗಲ್ಲ. ಅವ್ನು ಮೋಸ್ಟ್ಲಿ ಅವನು ಪೊಲೀಸರಿಗೆ ಭೇಟಿ ಮಾಡಿದಾಗ ಅವನು ಈ ಥರ ಬಲಗೈ ಗಾಯ ಆಗಿರೋ ಗಿಡ್ಡನ ವ್ಯಕ್ತಿ ಅಂತ ಸಂದೇಶ ಅವನು ಸಂದೇಶ ರವಾನೆ ಮಾಡ್ತಾನೆ ಪೊಲೀಸ್ ಇಲಾಖೆಗೆ. ಆ ಎಲ್ಲ ಪೊಲೀಸ್ ಇಲಾಖೆ ಎಲ್ಲರಿಗೂ ಹೇಳ್ತತೆ, ಹಿಂಗೆ ಸಂದೇಶ ಆಯ್ತಾ ಈ ಥರ ಅಂತಂದು. ಬಲಗೈ ಗಾಯ ಆಗಿರೋ ವ್ಯಕ್ತಿ ಯಾರೇ ಬಂದರೂ ನಮ್ಗೆ ಇನ್ಫಾರ್ಮೇಷನ್ ಮಾಡಿ ಅಂತ ಹೇಳ್ತದೆ. ನಾನು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತೀನಿ, ಅವ್ರು ಇನ್ಫಾರ್ಮೇಷನ್ ಮಾಡ್ತಾರೆ, ಪೊಲೀಸ್ ಇಲಾಖೆ ಬರುತ್ತೆ, ಕರ್ಕೊಂಡು ಹೋಗುತ್ತೆ, ತುಂಬ ಟಾರ್ಚರ್ ಮಾಡ್ತಾರೆ. ಪಾದಕ್ಕೆ ಹೊಡಿತಾರೆ, ಪಾದ ರಕ್ತ ಬರಂಗೆ ಹೊಡಿತಾರೆ, ಕುಂಡೆ ಮೇಲೆ ಹೊಡಿತಾರೆ, ಅಲ್ಲೂ ರಕ್ತ ಬರಂಗೆ ಹೊಡಿತಾರೆ. ಆಮೇಲೆ ಲಾಸ್ಟಿಗೆ ಅವರು ನನಗೆ ಎಷ್ಟು ಹೊಡೆದ್ರೂ ಒಪ್ಕೊಳಲ್ಲ. ನಾನು ಚಿತ್ರದುರ್ಗ ಟೌನ್ ಸ್ಟೇಷನಲ್ಲಿ ಎಷ್ಟು ಹೊಡೆದ್ರು ಒಪ್ಕೊಳಲ್ಲ ನಾನು. ಆವಾಗ ಅವರು ಇದು ಹೇಳ್ಬೋದು ಬಿಡ್ಬೋದು ಗೊತ್ತಿಲ್ಲ ನನಗೆ, ಆದರೂ ಹೇಳ್ತೀನಿ. ನನ್ನ ಮರ್ಮ ಅಂಕೆ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾರೆ, ಅವರು ಕರೆಂಟ್ ಶಾಕ್ ಕೊಡ್ತಾರೆ. ಆ ಟ್ರೀಟ್ಮೆಂಟ್ ತಡ್ಕೊಳಕ್ಕಾಗಲಾರ್ದು ನಾನು ಒಪ್ಕೊಳ್ತೀನಿ. ಸತ್ಯನೇ ಅಲ್ಲ ಮೇಡಮ್ ಅದು. ಸರ್, ಈಗ ಜೈಲಲ್ಲಿ ಇದ್ದಾಗ ಸೊ ಏನೇನು ಕಷ್ಟ ಕೊಡ್ತಾರೆ ಹೊರಗಡೆ ಇರೋವಂಥ ಜನರಿಗೆ? ಜೈಲಲ್ಲೇನು ಆರಾಮಾಗಿರ್ಬೋದು, 4 ಗೋಡೆ ಮಧ್ಯೆ ಇರ್ತಾರೆ, ಕೂತತ್ರ ಊಟ ತಂದು ಕೊಡ್ತಾರೆ, ತಿನ್ಬೋದು, ಇರ್ಬೋದು, ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಿ ಹೊರಗಡೆ ಬಂದುಬಿಡ್ತೀವಿ ಅಂತ. ಬಟ್ ಕೆಲವರು ಹೇಳ್ತಾರೆ ತುಂಬ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾರೆ. ನೀವು ಈಗ ಹೇಳಿದಾಗೆ ಮರ್ಮಾಂಗಕ್ಕೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ರು ಅನ್ನುವಂಥ ವಿಚಾರ. ಅದನ್ನು ಹೊರತುಪಡಿಸಿ ಯಾವೆಲ್ಲ ಶಿಕ್ಷೆಗಳಿರುತ್ತೆ, ಎಷ್ಟೆಲ್ಲ ಕ್ರೂರವಾಗಿ ಕೈದಿಗಳನ್ನು ಟ್ರೀಟ್ ಮಾಡ್ತಾರೆ ಜೈಲಲ್ಲಿ ಅಧಿಕಾರಿಗಳು ಅಂತ? ಮೇಡಮ್, ಅಧಿಕಾರಿಗಳು ಆ ಥರ ಅವ್ರೇನು ಟ್ರೀಟ್ ಮಾಡಲ್ಲ. ಜೈಲು ಅಧಿಕಾರಿಗಳು ಎಲ್ಲರೂ ಒಳ್ಳೆಯರೆ. ನಾನು ತಪ್ಪು ಮಾಡಿದರೆ ಮಾತ್ರ ಅವ್ರು ಆಕ್ಷನ್ ತೊಗೊಳ್ತಾರೆ. ನಾನು ತಪ್ಪು ಮಾಡಲಿಲ್ಲ ಅಂದರೆ ಅವ್ರು ಯಾಕೆ ಆಕ್ಷನ್ ತೊಗೊಳ್ತಾರೆ ಮೇಡಮ್? ನಾನು ಗಲಾಟೆ ಮಾಡಿಕೊಂಡ್ರೆ ನನ್ನನ್ನು ಹೊಡಿತಾರೆ, ಅವರು ಹೊಡೆದ್ಬಿಟ್ಟು ಸಿಂಗಲ್ ಸೆಲ್ಲಿಗೆ ಹಾಕ್ತಾರೆ. ಮೊದಲಿತ್ತು, ಈಗ ಇಲ್ಲ, ಸಾಕಷ್ಟು ಬದಲಾವಣೆ. ನಮ್ದೀಗ ಸುಧಾರಣೆ ಮತ್ತು ಇಲಾಖೆ ಅಂತ ಅದಾಗಿದೆ ಅದು. ಮೊದಲಿತ್ತು ಹೆಂಗೆ ಅಂತಂದರೆ, ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಸುಣ್ಣು ಸೆಲ್ ಅಂತ ಐತೆ, ಅಲ್ಲಿ ಹೊಡೆದ್ಬಿಟ್ಟು ಬಂದಿಗಳಾಗ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಇಲ್ಲ, ಒಂದು ಮಡಿಕೆ ಕೊಡೋರು, ಅದರಲ್ಲೇ 1-2 ಅದ್ರಾಗೆ ಮಾಡ್ಕೋಬೇಕು, ಅವನೇ ತೊಗೊಂಡು ಹೊರಗಡೆ ಬಿಸಾಕಬೇಕು. ಆ ಥರ ವ್ಯವಸ್ಥೆ ಇತ್ತು ಅವಾಗ ನಾವು ನೋಡ್ದಂಗೆ 2005ರಲ್ಲಿ. ಈಗಿಲ್ಲ. ನಾನು ತಪ್ಪು ಮಾಡಿದರೆ ಮಾತ್ರ ಅಧಿಕಾರಿಗಳು ಆಕ್ಷನ್ ತೊಗೊಳ್ತಾರೆ ಮೇಡಮ್, ಇಲ್ಲಾಂದರೆ ಆಕ್ಷನ್ ತೊಗೊಳಲ್ಲ. ಎಲ್ಲರೂ ಪ್ರೀತಿಯಿಂದ ನೋಡ್ಕೊಳ್ತಾರೆ, ಚೆನ್ನಾಗೇ ನೋಡ್ತಾರೆ. ತಪ್ಪು ಮಾಡಿದರೆ ಮಾತ್ರ ಕ್ರೂರಿಗಳಾಗ್ತಾರೆ ಅವರು. ಸರ್, 22 ವರ್ಷಗಳ ಕಾಲ ನಿಮ್ಮ ಕಾರಾಗೃಹ ವಾಸದಲ್ಲಿ ನೀವು ಕಲ್ತಂಥ ಪಾಠ ಏನು? ಮತ್ತು ಅಲ್ಲಿಂದ ಹೊರಗಡೆ ಬಂದಿದ್ದೀರಾ, ಇಡೀ ಕರುನಾಡ ಜನತೆಗೆ ಅಥವಾ ತಪ್ಪು ಮಾಡಬೇಕು ಅಥವಾ ಕೋಪದಲ್ಲಿ ಕೈಗೆ ಬುದ್ಧಿನ ಕೊಡುವಂಥ ಜನರಿಗೆ ಏನು ಹೇಳ್ತಾರೆ? ನೀವು ಏನು ಕಲಿತ್ರಿ ಪಾಠ? ಏನು ಕಲಿಸ್ಕೊಡ್ತು ನಿಮಗೆ ಪರಪ್ಪನ ಅಗ್ರಹಾರ ಅಂತ? ವ್ಯಾಲ್ಯೂ, ಕುಟುಂಬದ ಸಂಬಂಧಗಳ ಮೌಲ್ಯ, ಹೆಂಡತಿ ಮಕ್ಕಳ ಮೌಲ್ಯ, ಸಮಯದ ಮೌಲ್ಯ, ಊಟದ ಮೌಲ್ಯ. ಊಟ ತುಂಬ ಇಂಪಾರ್ಟೆಂಟ್ ಮೇಡಮ್. ಪ್ರತಿಯೊಬ್ಬರಿಗೂ ಬದುಕಲಿಕ್ಕೆ ಊಟನೇ ಬೇಕಲ್ಲ. ಒಂದು ಅಗಳು ಕೂಡ ಬಿಸಾಕಬಾರ್ದು, ನಾವು ವೇಸ್ಟ್ ಮಾಡಬಾರ್ದು ಅನ್ನೋದು ನಾನು ಜೈಲಲ್ಲೇ ಕಲ್ತಿದ್ದು. ಸಮಯನೂ ಕೂಡ ವೇಸ್ಟ್ ಮಾಡಬಾರ್ದು ಅನ್ನೋದು ಜೈಲಲ್ಲೇ ಕಲ್ತಿದ್ದು. ಆಮೇಲೆ ಅಲ್ಲಿನ ಅಧಿಕಾರಿಗಳು, ನಮ್ಮ ಡಾಕ್ಟರ್ ಪಿ ರಂಗನಾಥ್ ಸಾಹೇಬರು ಮುಖ್ಯ ಅಧೀಕ್ಷಕರು, ಆಮೇಲೆ ನಮ್ಮ ಅಂಬರೀಶ್ ಎಸ್ ಪೂಜಾರಿ ಸಾಹೇಬರು ಸಹಾಯಕ ಅಧೀಕ್ಷಕರು, ಇವರ ಸಹಕಾರ, ಇವರ ಬೆಂಬಲ ಅಂತ ಒಳ್ಳೆಯ ಅಧಿಕಾರಿಗಳು ನಮಗೆ ಸಿಕ್ಕಿದ್ದು ನನ್ನ ಪುಣ್ಯ. ಯಾಕೆಂದರೆ ಅವರು ನನ್ನನ್ನು ಗುರ್ಸಿದ್ರು. ರಂಗನಾಥ್ ಸಾಹೇಬರು ನನ್ನನ್ನು ಗುರ್ಸಿ, ನೀನಲ್ಲೊಬ್ಬ ಬರಹಗಾರ ಇದನ್ನು ಕೊಂಡು ನೀನು ಯಾಕೆ ಬರವಣಿಗೆ ಮಾಡಬಾರ್ದು ಅಂತೇಳಿ ನನಗೆ ಅಲ್ಲಿ ಜೈಲಲ್ಲಿ ಯಾವುದೇ ಕಾರ್ಯಕ್ರಮ ಇದ್ದರೂ ಆ್ಯಂಕರಿಂಗ್ ನನಗೆ ಕೊಡ್ತಾರೆ. ಅವರು ಆ್ಯಂಕರಿಂಗ್ ಮಾಡ್ತಾಯಿರ್ತೀನಿ, ಅದನ್ನು ಗುರ್ಸಿದ್ದು ರಂಗನಾಥ್ ಸಾಹೇಬ್ರೆ ಆ್ಯಂಕರಿಂಗ್ ಕೊಡ್ತಾರೆ. ಆಮೇಲೆ ಧ್ಯಾನ ಮೇಡಮ್, ನನ್ನನ್ನು ಸಂಪೂರ್ಣ ಬದಲಾಯಿಸಿದ್ದು ಧ್ಯಾನ, ನನ್ನ ಹೆಂಡತಿ ಮಗಳು ಪ್ರೀತಿ.
ಇಲ್ಲಾಂದರೆ ಮೋಸ್ಟ್ಲಿ ನಾನು ಅದೇ ಥರ ಹೊರಟು ಜೀವನ ಬದುಕ್ತಿದ್ದೇನೋ ಗೊತ್ತಿಲ್ಲ. ಧ್ಯಾನ ಸಂಪೂರ್ಣ ಬದಲಾಯಿಸ್ತೀನಿ ನನಗೆ ನನ್ನ ಧ್ಯಾನ ಗುರುಗಳು ಹನುಮಂತರಾವ್ ಸರ್ಗೆ, ಪುರುಷೋತ್ತಮ ರಮೇಶ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಅವರು ಧ್ಯಾನ ಬದಲಾಯಿಸಿ ಯೋಗ ಧ್ಯಾನ ಮಾಡ್ತಾ ನಾನು ಅಲ್ಲಿ ಬದಲಾವಣೆ ಆಗ್ತೀನಿ. ಅಂದರೆ ಹೆಚ್ಚು ಸ್ಟಡಿ ಮಾಡ್ತೀನಿ ಮೇಡಮ್. ನನ್ನ ಫ್ರೆಂಡು ಅಂದರೆ ಪುಸ್ತಕ, ಇನ್ಯಾರೂ ಅಲ್ಲ. ಸರ್, ಈಗ ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು, ನನಗೆ ತುಂಬ ವ್ಯಾಲ್ಯೂಸ್ನ ಕಲ್ತ್ಕೊಂಡೆ, ಅನ್ನದ ವ್ಯಾಲ್ಯೂ ಗೊತ್ತಾಯಿತು, ಟೈಮ್ ವ್ಯಾಲ್ಯೂ ಗೊತ್ತಾಯಿತು, ರಿಲೇಷನ್ಶಿಪ್ ವ್ಯಾಲ್ಯೂ ಗೊತ್ತಾಯಿತು ಅಂತ ಹೇಳಿದ್ರಿ. ಇದೇ ರೀತಿ ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ದಾರೋ ಕೊಟ್ಟಿಲ್ವೋ ಗೊತ್ತಿಲ್ಲ, ಸದ್ಯ ಆರೋಪಿ ಸ್ಥಾನದಲ್ಲಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಸೊ ಕಳೆದ 1 ತಿಂಗಳಿಂದ ನೀವಿದ್ದಂಥ ಜೈಲಲ್ಲೇ ಪರಪ್ಪನ ಅಗ್ರಹಾರದಲ್ಲಿ ಅವರು ಸೆರೆಮನೆ ವಾಸ ಅನುಭವಿಸ್ತಿರ್ತಕ್ಕಂಥದ್ದು. ಸೊ ಯಾರಿಗೂ ಅವಕಾಶ ಇಲ್ಲ ದರ್ಶನ್ ಅವರನ್ನು ನೋಡೋಕೆ ಅನ್ನೋಂಥದ್ದು, ಅಂದರೆ ಅವ್ರ ಮನೆಯವ್ರನ್ನ ಹೊರತುಪಡಿಸಿ ಬೇರೆಯವ್ರಿಗೆ ಯಾರಿಗೂ ಇಲ್ಲ ಅನ್ನೋಂಥದ್ದು ಮಾಹಿತಿ. ಬಟ್ ನೀವು, ನಾನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿ, ನಾನು ಅವ್ರು ನೋಡಬೇಕು ಅಂತ ಹೋದ್ರಂತೆ. ಸೊ ದರ್ಶನ್ ಅವರು ಜೈಲಲ್ಲಿದ್ದಾರೆ ಅನ್ನುವಂಥ ವಿಚಾರ ನಿಮಗೆ ಹೇಗೆ ಗೊತ್ತಾಯಿತು? ಬಟ್ ಅವ್ರನ್ನ ಭೇಟಿ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ದರ್ಶನ್ ಅವರಿಗೆ ಎಷ್ಟು ವರ್ಷದಿಂದ ತಾವು ಅಭಿಮಾನಿ ಅಂತ? ಮೇಡಮ್, ನಾನು ಮೆಜೆಸ್ಟಿಕ್ ಸಿನಿಮಾದಿಂದನೂ ಅವ್ರಿಗೆ ಅಭಿಮಾನಿ. ನಾನು ಅವರ ಮೆಜೆಸ್ಟಿಕ್ಕಿಂದ ಕಾಟೇರ ಸಿನಿಮಾದವ್ರಿಗೆ ಎಲ್ಲ ಪೋಸ್ಟ್ ಕಟ್ ಮಾಡ್ಕೊಂಡು, ಪೇಪರಲ್ಲಿ ಬರೋ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಅಭಿಮಾನಿ ನಾನು. ಇಲ್ಲ, ಆಗಿಲ್ಲ, ತರಲಿಕ್ಕೆ ಆಗಿಲ್ಲ ಅದನ್ನು. ಇಲ್ಲ, ಅವ್ರಿಗೂ ತೋರ್ಸೋಕ್ಕಾಗಿಲ್ಲ. ಅಲ್ಲಿಂದ ನಾನು ಅಭಿಮಾನಿ. ಅವ್ರನ್ನ ನೋಡಲೇಬೇಕು ಅನ್ನೋಂಥ ಒಂದು ಸಂಕಲ್ಪ ನಮ್ಮದು ಗಟ್ಟಿತ್ತು ಅಂದರೆ ಪ್ರಕೃತಿ ಸಹಾಯ ಮಾಡುತ್ತಲ್ಲ ಮೇಡಮ್. ಅದಕ್ಕೆ ಆ ರೀತಿ ಅಧಿಕಾರಿಗಳು ಸಹಾಯ ಮಾಡಿದ್ರಲ್ಲಿ ನಾನು ದರ್ಶನ್ ಸರ್ನ ಭೇಟಿ ಆಗಲೇಬೇಕು. ಆಗಲಿಲ್ಲ ಅಂದರೆ ನಾನು ಅಭಿಮಾನಕ್ಕೆ ಅಗೌರವ ಅಂತ ಅಂದ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಭೇಟಿ ಮಾಡ್ತೀನಿ. ಅಂದರೆ ಅಭಿಮಾನಿಗಳಿಗೆ ಎಷ್ಟು ಗೌರವ ಕೊಡ್ತಾರೆ ಅನ್ನೋದಕ್ಕೆ ಆ ಸನ್ನಿವೇಶ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ನನಗೆ. ಅಧಿಕಾರಿಗಳನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಮೇಡಮ್ ಸರ್ ನಾನು ದರ್ಶನ್ ಸರ್ನ ಭೇಟಿ ಮಾಡಿದ್ರೆ ಹೋಗೋಕ್ಕೆ ಸಾಧ್ಯ ಇಲ್ಲ, ಬಿಡುಗಡೆ ಬೇಕಾದ್ರೆ ಬಿಟ್ಬಿಡ್ತೀನಿ, ಸ್ವಲ್ಪ ಇನ್ನೊಂದಿನ ಲೇಟ್ ಆದರೂ ಚಿಂತಿಲ್ಲ, ನಾನು ದರ್ಶನ್ ಸರ್ನ ಭೇಟಿ ಮಾಡಲೇಬೇಕು ಅಂತ ಅಂದಾಗ ನನ್ನ ಅಭಿಮಾನ ನೋಡ್ಬಿಟ್ಟು ಅಲ್ಲಿ ಅಧಿಕಾರಿಗಳು ಬಾರಪ್ಪ ಅಂತಂದು ಕರ್ಕೊಂಡು ಹೋಗ್ತಾರೆ. ಅವರು ಅಲ್ಲಿನ ಒಬ್ಬ ತುಂಬ ಒಳ್ಳೆ ಹೃದಯ ಇರೋ ಅಧಿಕಾರಿಗಳು ಕರ್ಕೊಂಡು ಹೋಗ್ಬಿಟ್ಟು ದರ್ಶನ್ ಸರ್ ಹೊರಗಡೆ ನಿಂತಿರ್ತಾರೆ. ಹೊರಗಡೆ ನಿಂತ್ಕೊಂಡಾಗ ಇವರು ಅಧಿಕಾರಿಗಳು ಹೇಳ್ತಾರೆ, ಏನಪ್ಪ ದರ್ಶನ್, ಇವರು ನಿನ್ನ ಅಭಿಮಾನಿ ಅಂತೆ, ದರ್ಶನ್ ಅವರೇ ಅಂತಾರೆ. ದರ್ಶನ್ ಅವರೇ ನಿನ್ನ ತುಂಬ ದೊಡ್ಡ ಅಭಿಮಾನಿ ಅಂತ ಇವರು, ಸನ್ನಡತೆ ಆಧಾರದ ಮೇಲೆ ನಾಳೆ ಬಿಡುಗಡೆ ಆಗ್ತಿದ್ದಾರೆ, ಭೇಟಿ ಮಾಡ್ತೀರಾ ಅಂತಂದು. ಮೇಡಮ್, ಸೆಕೆಂಡ್ ಥಾಟ್ ಯೋಚನೆ ಮಾಡಲ್ಲ ಅವರು, ಕಳಿಸ್ಕೊಡಿ ಅಂತಾರೆ ಅವರು. ಮೇಡಮ್, ಅವರು ಜಾಸ್ತಿ ನನ್ನ ಬಗ್ಗೆನೇ ಕೇಳಿದ್ದವರು. ಈ ಘಟನೆ ಬಗ್ಗೆ ಆಗಲಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ, ನನ್ನ ಬಗ್ಗೆನೇ ಜಾಸ್ತಿ ಕೇಳ್ತಾರೆ. ಅವರು ಅಲ್ಲಿ ಹೋದ ತಕ್ಷಣ ಥ್ಯಾಂಕ್ಸ್ ಕೊಡ್ತಾರೆ, ರೂಮ್ ಹತ್ರ ಹೋದ ತಕ್ಷಣ ಥ್ಯಾಂಕ್ಸ್ ಕೊಡ್ತಾರೆ. ಆಮೇಲೆ ನನ್ನನ್ನು ತಬ್ಕೊಳ್ತಾರೆ. ತುಂಬ ಖುಷಿ ಆಗುತ್ತೆ ನನಗೆ. ಆ ಜಾಗದಲ್ಲಿ ನೋಡಿದ್ದು ನೋವೇ, ಬಟ್ ತಪ್ಕೊಂಡಿದ್ದು ಖುಷಿ. ಅಲ್ಲಿಂದ ಒಳಗೆ ಬಾ ಅಂತಾರೆ ಅವರು. ಅಲ್ಲಿಂದ ಅಲ್ಲೇ ಹಂಗೆ ಕಳಿಸ್ಬೋದಾಯಿತು, ನೋಡಿದಾಯಿತು, ಥ್ಯಾಂಕ್ಸ್ ಕೊಟ್ಟಿದ್ದಾಯ್ತು, ತಪ್ಪಿದಾಯ್ತು, ಹೋಗಪ್ಪ ನೀನು ಅಂತ ಕಳಿಸ್ಬೋದಾಯಿತು. ಬಟ್ ಜೈಲಲ್ಲೂ ಕೂಡ ಅಭಿಮಾನಿಗಳನ್ನ ಎಷ್ಟು ಗೌರವಿಸ್ತಾರೆ, ಎಷ್ಟು ಪ್ರೀತಿಸ್ತಾರೆ ಅನ್ನೋದಕ್ಕೆ ಅದೊಂದು ಕಾರಣ, ಅದೊಂದು ಸನ್ನಿವೇಶ. ಒಳಗೆ ಕರೀತಾರೆ, ಒಳಗೆ ಕರೆದ್ಬಿಟ್ಟು ನನ್ನನ್ನು ಕೂರಿಸ್ತಾರೆ. ನೆಲ, ಯಾವುದೇ ಮಂಚ ಇಲ್ಲ, ಏನಿಲ್ಲ, ಎಂಥದೂ ಇಲ್ಲ, ಜೈಲ್ ಜಮ್ಖಾನ. ಅದ್ರ ಮೇಲೆ ಕೂತ್ಕೊಂಡ್ವಿ. ಒಂದು ಬಿಸ್ಕತ್ ತಂದು ಕೊಡ್ತಾರೆ, ತಿನ್ನಪ್ಪ ಅಂತಂದು. ಅಣ್ಣ ನೀವು ತಿಂದ್ರಣ ಅಂತೀನಿ ನಾನು. ಬೇಡ ನೀನು ತಿಂತೀನಿ ಅಂದಾಗ ನಾನು ಬಿಸ್ಕತ್ ಪ್ಯಾಕೆಟ್ ಸುಲ್ಬಿಟ್ಟು ಅವ್ರಿಗೊಂದು ಕೊಡ್ತೀನಿ, ಅವ್ರು ಅಂತ ಮಾಡ್ತಾರೆ, ನಾನು ತಿಂತೀನಿ. ಅವಾಗ ನಾನು ಅವ್ರಿಗೆ ಹೇಳ್ತೀನಿ, ನಾನು ನಿಮ್ಮನ್ನು ಭೇಟಿ ಮಾಡಿದ್ದು ತುಂಬ ಖುಷಿ ಆಯ್ತು ನನಗೆ. ನೀವು ಅಂದರೆ ನನಗೆ ಥರ ನನ್ನ ತಂದೆನ ಎಷ್ಟು ಪ್ರೀತಿಸ್ತೀನೋ ಅಷ್ಟೇ ನಿಮ್ಮನ್ನು ಪ್ರೀತಿಸ್ತೀನಿ. ನಾನು ತುಂಬ ಇಷ್ಟ ನನಗೆ. ನಿಮಗೆ ಮುಂಚೆ ಡಾಕ್ಟರ್ ವಿಷ್ಣುವರ್ಧನ್ ನಾನು ಪ್ರೀತಿ ಮಾಡೋ ವ್ಯಕ್ತಿ ನಾನು. ನಿಮ್ಮನ್ನು ಇಷ್ಟಪಡ್ತೀನಿ. ದಯವಿಟ್ಟು ನನ್ನೊಂದು ರಿಕ್ವೆಸ್ಟ್ ತೊಗೊಂಡು ಬಂದಿದ್ದೀನಿ ಅಣ್ಣ, ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ತೊಗೊಂಡು ಬಂದಿದ್ದೀನಿ, ದಯವಿಟ್ಟು ಆನಾಪಾನ ಸತಿ ಧ್ಯಾನ ಮಾಡ್ತೀರಾ ನೀವು ಅಂತ. ಅದು ಹೆಂಗೆ ಗೊತ್ತಿಲ್ಲ ನನಗೆ ಅಂತಾರೆ ಅವರು. ನಾನು ಮಾಡಿಸ್ತೀನಿ, ದಯವಿಟ್ಟು ಪ್ಲೀಸ್ ಮಾಡಿ. ಯಾಕಂದರೆ ಈ ಜಾಗದಲ್ಲಿ ಧ್ಯಾನ ತುಂಬ ಇಂಪಾರ್ಟೆಂಟು, ನೀವು ದಯವಿಟ್ಟು ಮಾಡ್ತೀರಣ್ಣ ಅಂತ ಕೇಳ್ತೀನಿ. ಮಾಡಿಸು, ನಾನು ಮಾಡ್ತೀನಿ ಅಂತಾರೆ ಅವರು. 10 ನಿಮಿಷ ಧ್ಯಾನ ಮಾಡ್ತಾರೆ ಮೇಡಮ್ ಅವರು. ಕುಂತಿರೋ ಸಿಟ್ಟಿಗೆ ಅಲಗಾಡಲ್ಲ ಅವರು, ಧ್ಯಾನ ಮಾಡ್ತಾರೆ. ಧ್ಯಾನ ಮಾಡಿದ್ಮೇಲೆ, ಅಣ್ಣ ನಿಮ್ಮ ಈ ಧ್ಯಾನದ ಅನುಭವ ಹೇಗಿತ್ತಣ್ಣ ಅಂತಂದಾಗ, ತುಂಬ ಚೆನ್ನಾಗಿದೆ, 10 ನಿಮಿಷದಲ್ಲಿ ನಾನು ನನ್ನನ್ನೇ ಮರ್ತುಬಿಟ್ಟೆ, ಅಷ್ಟು ರಿಲ್ಯಾಕ್ಸ್ ಆಗಿದೆ ಮೈಂಡು. ಅಣ್ಣ ಕಂಟಿನ್ಯೂ ಮಾಡ್ತೀರಣ್ಣ ಅಂತ ಕಂಟಿನ್ಯೂ ಮಾಡ್ತೀನಿ ನಾನು. ನೀವು ಅವ್ರ ರೂಮಿಗೆ ಹೋದಾಗ, ಅಂದರೆ 4 ಗೋಡೆಗಳ ಮಧ್ಯೆ ಅವ್ರ ಸೆಲ್ಗೆ ಹೋದಂಥ ಸಂದರ್ಭದಲ್ಲಿ ನಮಗಿರೋ ಮಾಹಿತಿ ಏನು ಅಂತಂದರೆ, ದರ್ಶನ್ ಅವರಿಗೆ VIP ಸೆಲ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಒಂದು TV ಇದೆ, ಮಂಚ ಇದೆ, ಆಮೇಲೆ ಬೆಡ್ಡು ಕೂಡ ವ್ಯವಸ್ಥೆ ತುಂಬ ಚೆನ್ನಾಗಿದೆ, ಬೆಡ್ಶೀಟ್ ಇದೆ, ಈ ಥರದ್ದೆಲ್ಲ ಕೇಳ್ಪಟ್ಟಿದ್ವಿ. ನಿಜವಾಗ್ಲೂ ವಾಸ್ತವ ಏನು ಅನ್ನೋಂಥದ್ದು ಒಬ್ಬ ಅಭಿಮಾನಿಯಾಗಿ ನೀವು ಒಳಗಡೆ ಹೋದಾಗ ಕಂಡಿರ್ತೀರ. ಹೆಂಗಿದೆ ಸೆಲ್ಲು ಅವ್ರದ್ದು, VVIP ಅಥವಾ VIP ಸೆಲ್ ಅಂದರೆ ಏನೆಲ್ಲ ಫೆಸಿಲಿಟೀಸ್ ಇರುತ್ತೆ ಅನ್ನುವಂಥದ್ದು ಇರುತ್ತೆ. 108 ಸುದ್ದಿಗಳು, ಆರೋಪಗಳು ಕೇಳಿಬರ್ತಿದೆ, ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಇದೆ, ಮನೆ ಊಟ ಬರುತ್ತೆ ಅಂತ. ಸೊ ನಿಜವಾಗ್ಲೂ ಮನೆ ಊಟ ಬರುತ್ತೆ ಅಥವಾ ದರ್ಶನ್ ಸರ್ ಅಲ್ಲಿನ ಊಟನೇ ತಿಂತಾರ ಅಥವಾ ಹೇಗೆ? ಮೇಡಮ್, ಯಾವುದೇ ಸೌಲಭ್ಯ ಕೊಟ್ಟಿಲ್ಲ ಅವ್ರಿಗೆ. ಜೈಲು ಮ್ಯಾನ್ಯುವಲಲ್ಲಿ ಏನಿದೆಯೋ ಅದನ್ನೇ ಕೊಟ್ಟಿರೋದು ಅವ್ರಿಗೆ. ಮನೆ ಊಟ ಖಂಡಿತ ಬರ್ತಾ ಇಲ್ಲ ಅವ್ರಿಗೆ. ಯಾಕಂದರೆ ಈಗ ಕೊರೋನಾ ಬಂದ ಕೆಲವು ಸೆಂಟ್ರಲ್ ಜೈಲು ಪರಪ್ಪನಗ್ರಹಾರದಲ್ಲಿ ಮನೆ ಊಟ ಅಲೋ ಮಾಡ್ತಾ ಇಲ್ಲ, ಕೊಡೋದೇ ಇಲ್ಲ. ಹೊರಗಿನಿಂದ ಅವ್ರಿಗೆ ಬರೋದು ಫ್ರೂಟ್ಸು ಮತ್ತು ಬೇಕರಿ ಐಟಮ್ಸ್ ಬರ್ಬೋದು ಅಷ್ಟೇ. ಜೈಲು ಊಟನೇ ತಿನ್ಬೇಕು ಅವರು. ಅದು ಬಿಟ್ಟರೆ ವಿಶೇಷ ಅದು ಮ್ಯಾನ್ಯುವಲ್ ಇದೆ ಮೇಡಮ್.
ಜೈಲ್ ಮ್ಯಾನ್ಯಲ್ ಇದೆ, ಟಿವಿ ಇದೆ. ಈಗ ದರ್ಶನ್ ಅವರು ಜೈಲ್ ವಾಸ ಹೆಂಗೆ ಕಳೀತಾ ಇದ್ದಾರೆ, ಅವರು ರೂಮಲ್ಲಿ ಪುಸ್ತಕಗಳು ಅಥವಾ ಬೇರೆ ಅಂದರೆ 24 ಗಂಟೆ ಟೈಮ್ ಕಳಿಬೇಕು ಅಂತಂದ್ರೆ ಏನು ಮಾಡ್ತಾ ಇದ್ದಾರೆ ಅವರು ಅಂತ? ಬೆಳಿಗ್ಗೆ 7 ಗಂಟೆಗೆ ಹೊರಗೆ ಬಿಡ್ತಾರೆ ಬಂದಿಗಳನ್ನ, ಸಾಯಂಕಾಲ 7 ಗಂಟೆಗೆ ಒಳಗಾಗ್ತಾರೆ. ದರ್ಶನ್ ಸರ್ಗೂ ಸೇಮ್ ಅದೇ ಅನ್ವಯ ಆಗುತ್ತೆ. 7 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಪ್ರಕೃತಿ ನೋಡ್ಬೋದು, ಮರ ಗಿಡಗಳು ನೋಡ್ಬೋದು, ವಾಕ್ ಮಾಡ್ಬೋದು. ಬೇಜಾರಾದರೆ ಹೋಗಿ ಮತ್ತೆ ಪುಸ್ತಕಗಳು ಓದ್ಬೋದು, ಟಿವಿ ನೋಡ್ಬೋದು. ಅಂದರೆ ಅವ್ರದ್ದೇ ಒಂದು ರೂಮ್ ಇದೆ ಮೇಡಮ್, ಅವ್ರದ್ದೇ ಒಂದು ರೂಮ್ ಇದೆ. ಆ ರೂಮಲ್ಲೇ ಓಡಾಡಬೇಕು ಅವರು, ಸಾಧ್ಯನೇ ಇಲ್ಲ. ಯಾರನ್ನೂ ಭೇಟಿ ಮಾಡೋಕೆ ಅವಕಾಶ ಇಲ್ಲ. ನನಗೆ ಬೆಳಗ್ಗೆ ಹೊರಗಡೆ ಬಿಡ್ತಾರೆ, ಸಂಜೆ ಒಳಗೆ ಹಾಕ್ತಾರೆ ಅಂತಂದ್ರೆ ಈ ಥರದ್ದು ಹೊರಗೆ ಓಡಾಡ್ಬೋದಾ ಅಥವಾ ಸೆಲ್ಲಿಂದ ಅಲ್ಲೇ ಇರಬೇಕಾ, ಸೆಲ್ ಒಳಗೆ ಇರಬೇಕಾ ಅಂತ? ಸೆಲ್ಲಿಂದ ಹೊರಗೆ ಬರ್ಬೋದು. ಅಂದರೆ ಅವ್ರಿಗೆ ಒಂದು ಕಾಂಪೌಂಡ್ ಇದೆ, ಅವ್ರ ರೂಮಿಗೆ ಒಂದು ಕಾಂಪೌಂಡ್ ಇದೆ, ಆ ಕಾಂಪೌಂಡಲ್ಲಿ ಓಡಾಡಬೇಕು ಅಷ್ಟೇ ಅವರು. ಪುಸ್ತಕಗಳು ಓದೋ ಅಭ್ಯಾಸ ಏನಾದರೂ ಇದೆಯಾ ಅವರಿಗೆ? ಖಂಡಿತ ಒಂದು 15ರಿಂದ 20 ಪುಸ್ತಕ ಕಲೆಕ್ಷನ್ ಮಾಡಿಬಿಟ್ಕೊಂಡಿದ್ದಾರೆ ಅವರು, ಅಂದರೆ ಲೈಬ್ರರಿನ ತರಿಸ್ಕೊಂಡು. ಯಾವೆಲ್ಲ ಬುಕ್ಸ್ಗಳು ನೀವು ನಾನು ನೋಡಿದ್ದು ಇಸ್ಕಾನ್ ಸಂಸ್ಥೆದು ಭಗವದ್ಗೀತೆ ಇದೆ ಅವ್ರ ಹತ್ರ, ರಾಮಾಯಣ ಇದೆ, ಮಹಾಭಾರತ ಇದೆ, ಆಮೇಲೆ ಇದು ನಮ್ಮ ಯೋಗಿಯ ಆತ್ಮಕತೆ, ಆಮೇಲೆ ಶ್ಯಾಮರಾಯರು ಬರೆದಿರೋ ವಚನ ಭಾಗವತ ಇದೆ. ಈಗ ಹೇಳಿದ್ರಿ ಈ ಪುಸ್ತಕಗಳ ಹವ್ಯಾಸಗಳನ್ನ ಬೆಳೆಸ್ಕೊಂಡಿದ್ದಾರೆ, ನೀವು ಹೇಳ್ಕೊಟ್ಟಂತ ಯೋಗ ಧ್ಯಾನ ಮಾಡ್ತಿದ್ದಾರೆ, ಅದೆಲ್ಲ ವಿಚಾರಗಳನ್ನ ನನ್ನ ಮಟ್ಟಿಗೆ ಶೇರ್ ಮಾಡ್ಕೊಂಡ್ರಿ. ನನ್ನ ಕುತೂಹಲದ ಪ್ರಶ್ನೆ ಅಥವಾ ನನ್ನ ಪ್ರಶ್ನೆ ಇದೆಲ್ಲ ಸಾಕಷ್ಟು ಜನರ ಪ್ರಶ್ನೆ, ದರ್ಶನ್ ಅವರನ್ನ ವೀಕ್ ತೆಗ್ಸಿದ್ದಾರೆ, ಬಾಲ್ಡೆಡ್ ಇದೆ ಅಂದರೆ ಎಲ್ಲ ಶೇವ್ ಮಾಡಿಸಿದ್ದಾರೆ ಕೂದಲು ಅಂತ ಕೇಳ್ಪಟ್ಟಿದ್ದೀವಿ. ನಿಜವಾಗ್ಲೂ ಆ ಥರದ್ದು ಶೇವ್ ಅಂದರೆ ಬಾಲ್ಡ್ ಅಂದರೆ ಕೂದಲೆಲ್ಲ ಶೇವ್ ಮಾಡಿದಾರ ಒಂದು, ಇನ್ನೊಂದು ತುಂಬ ವ್ಯತ್ಯಾಸ ಆಗಿದೆ ಬಾಡಿನಲ್ಲಿ, ಸಾಕಷ್ಟು ಒಂದು 8-10 kg ಲಾಸ್ ಆಗಿದೆ ಅಂತ ಕೇಳ್ಪಟ್ಟಿದ್ವಿ. ಹೌದಾ? ಆ ಥರ ತೂಕದಲ್ಲೂ ವ್ಯತ್ಯಾಸ ಆಗಿದೆಯಾ ನೀವು ನೋಡ್ದಂಗೆ ಅಂತ? ಮೇಡಮ್ ಜೈಲ್ ಮ್ಯಾನ್ಯಲ್ ಏನು ಹೇಳ್ತಂದರೆ ಬಾಂಡ್ಲಿ ಮಾಡಿಸೋದು ಜೈಲ್ ಮ್ಯಾನ್ಯಲ್ ಇಲ್ಲ, ಬಾಂಡ್ಲಿ ಮಾಡ್ಸಂಗಿಲ್ಲ. ಸಣ್ಣ ಕಟಿಂಗ್ ಮಾಡಿಸ್ಬೋದು. ಆದರೆ ನಾನು ನೋಡಿದಾಗ ಬಾಸ್ಗೆ ಕೂದಲಿದೆ, ಸ್ವಲ್ಪ ಮುಖದಲ್ಲಿ ಸ್ವಲ್ಪ ಮುಖ ಡೌನ್ ಆಗಿದೆ, ಬಾಡಿ ಕೂಡ ಡೌನ್ ಆಗಿದೆ. ಅಷ್ಟು ವ್ಯತ್ಯಾಸ ಇರಲಿಲ್ಲ. ನಾವು ಕಾಟೇರ ಸಿನಿಮಾದಲ್ಲಿ ನೋಡಿದಾಗ ಆ ಬಾಡಿ ಏನಿತ್ತು, ಈಗ ಆ ಬಾಡಿ ಇಲ್ಲ ಅವ್ರ ಹತ್ರ, ಸ್ವಲ್ಪ ಡೌನ್ ಆಗಿದೆ. ಯಾಕಂದರೆ ಜೈಲು ಊಟ ತಿಂದರೆ ಎಂಥರಿಗೂ ಬಾಡಿ ಡೌನ್ ಆಗುತ್ತೆ ಮೇಡಮ್. ಟಿವಿ ಇದೆ ಮೇಡಮ್, ಅಲ್ಲ ಟಿವಿ ಇದೆ ಮೇಡಮ್, ಎಲ್ಲ ನ್ಯೂಸ್ ಚಾನಲ್ಗಳು ಬರ್ತವೆ, ಆಮೇಲೆ ಎಲ್ಲ ಎಂಟರ್ಟೈನ್ಮೆಂಟು ಚಾನಲ್ಗಳು ಇದ್ದಾವೆ. ಜಿ ಕನ್ನಡ ಇರ್ಬೋದು, ಕಲರ್ಸ್ ಕನ್ನಡ ಇರ್ಬೋದು, ಸುವರ್ಣ ಕನ್ನಡ ಇರ್ಬೋದು, ಎಲ್ಲವೂ ಇದ್ದಾವೆ. ಜಿ ಕನ್ನಡದಲ್ಲಿ ನಾವು ಕಾಟೇರ ಸಿನಿಮಾ ಪ್ರಸಾರ ಮಾಡಿದಾಗ ಅದು IPL ಮೂಮೆಂಟಲ್ಲಿ ಏನೋ ಮಾಡ್ತಾರೆ, ಅದನ್ನು ನಾವು IPLನ ನೋಡ್ದಂಗೆ ಕಾಟೇರ ಸಿನಿಮಾನ ನೋಡ್ತೀವಿ ನಾವು. ಸರ್, ಈಗ ಮೆಜೆಸ್ಟಿಕ್ ಸಿನಿಮಾದಿಂದ ಟಿಲ್ ಕಾಟೇರದವರೆಗೂ ಕೂಡ ನೀವು ಅವರ ಸಿನಿಮಾಗಳನ್ನು ನೋಡಿದಿರಿ, ಅವರಿಗೆ ಅಭಿಮಾನಿ ಅಂತ ತಾವು ಹೇಳ್ಕೊಂಡ್ರಿ. ನೀವು ಕಂಡಂತೆ ದರ್ಶನ್ ಅವರು ಅಂದರೆ ದೂರದಿಂದ, ಹತ್ರದಿಂದಂತೂ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ, ಫಸ್ಟ್ ಟೈಮ್ ಈಗ ಮೀಟ್ ಮಾಡಿದ್ದೀರಾ. ನೀವು ಕಂಡಂತೆ ದರ್ಶನ್ ಅವರು ಹೇಗೆ, ಈ ಥರದ್ದೊಂದು ಮರ್ಡರ್ ಕೇಸ್ನಲ್ಲಿ ಅವರ ಕೈ ಚಳಕ ತುಂಬ ದೊಡ್ಡ ಮಟ್ಟದಲ್ಲಿ ಇದೆ ಅಂತ ಅನ್ಸುತ್ತಾ, ಅಥವಾ ದರ್ಶನ್ ಅವ್ರನ್ನ ನೀವು ಒಳಗಡೆ ನೋಡಿದ್ರಿ, ಆ ಪಶ್ಚಾತ್ತಾಪದ ಭಾವನೆ ಏನಾದರೂ ಅವ್ರನ್ನ ಕಾಡ್ತಾ ಇದೆಯಾ? ಏನು ಹೇಳ್ತಾರೆ, ನಿಜವಾಗ್ಲೂ ಮಾಡಿದಾರಾ ಈ ಥರದ್ದೊಂದು ಘಟನೆ? ಯಾಕಂದರೆ ನೀವು ಕೂಡ ಚಿತ್ರದುರ್ಗದವರು, ನಾವು ಕೂಡ ಚಿತ್ರದುರ್ಗದವರು, ಚಿತ್ರದುರ್ಗದ ರೇಣುಕಾ ಸ್ವಾಮಿನೇ ಕೊಲೆ ಆಗಿರ್ತಕ್ಕಂಥದ್ದು, ಅವರು ಕೂಡ ಅಭಿಮಾನಿ ಅನ್ನೋಂಥದ್ದು ವಿಚಾರ ದೊಡ್ಡ ಮಟ್ಟದಲ್ಲಿ ಕೇಳಿಬಂತು. ಸೊ ಏನು ಹೇಳ್ತೀರಿ ನಿಮ್ಮ ಬಾಸ್ ಬಗ್ಗೆ ಹೇಳಿ, ಅವ್ರು ಒಡೆದು ಸಾಯಿಸೋ ಅಷ್ಟು ಕ್ರೂರಿನ ಅಂತ? ಸಾಧ್ಯನೇ ಇಲ್ಲ ಮೇಡಮ್, ತುಂಬ ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಹೃದಯದ ವ್ಯಕ್ತಿ ಅವರು. ಅದು ಮಾಡಿದಾರೋ ಬಿಟ್ಟಿದಾರೋ ಅದು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ, ಅದರ ಬಗ್ಗೆ ನಾವು ಮಾತಾಡಬಾರ್ದು. ಯಾಕೆಂದರೆ ಕಾನೂನಿಗಿಂತ ದೊಡ್ಡವರು ಯಾರೂ ಅಲ್ಲ. ಯಾರೇ ತಪ್ಪು ಮಾಡಿದ್ರು ಕಾನೂನಲ್ಲಿ ಅದಕ್ಕೆ ಬಿಡುಗಡೆ ಇರುತ್ತೆ, ಶಿಕ್ಷೆ ಇರುತ್ತೆ, ಕಾನೂನು ನೋಡ್ಕೊಳುತ್ತೆ. ಆದರೆ ನಾನು 2002ರಲ್ಲಿ ಒಂದು ಸರಿ ಕರಿಯ ಶೂಟಿಂಗ್ ಬರ್ತೀನಿ, ಅವ್ರು ಕರಿಯ ಶೂಟಿಂಗ್ ಮಾಡ್ತಾ ಇರ್ಬೇಕು, ಅವ್ರು ನೋಡ್ತೀನಿ ಅವಾಗ ಅವ್ರನ್ನ. ಕರಿಯ ಶೂಟಿಂಗಲ್ಲಿ ಒಂದು ಫೈಟ್ ಸೀನ್ ಇರುತ್ತೆ ಇಲ್ಲೆಲ್ಲ ಬೆಂಗಳೂರಲ್ಲಿ, ಆ ಫೈಟ್ ಸೀನ ನಾನು ನೋಡ್ತೀನಿ. ಆಮೇಲೆ ಕರಿಯ ಸಿನಿಮಾನ ನಾನು ನೋಡಿಕೊಂಡು ಜೈಲಿಗೆ ಬಂದವನು. ಇಲ್ಲ ಆ ಥರ ಅಲ್ಲ, ಅಂದರೆ ಅದು ನಮ್ಮ ಕೊನೆ ಸಿನಿಮಾ. ದರ್ಶನ್ ಸರ್ದ ಥಿಯೇಟ್ರಲ್ಲಿ ನೋಡಿದ್ದು ಕೊನೆ ಸಿನಿಮಾ ಅದು. ಮತ್ತೆ ಯಾವ ಸಿನಿಮಾನು ಥಿಯೇಟ್ರಲ್ಲಿ ನೋಡಿಲ್ಲ, ಇದುವರೆಗೂ ನೋಡಿಲ್ಲ. ಈಗ ಯಾವನು ಬಂದರೆ ನೋಡಬೇಕಷ್ಟೇ ಥಿಯೇಟ್ರಲ್ಲಿ. ಆ ಥರ ವ್ಯಕ್ತಿತ್ವ ಇಲ್ಲ ಮೇಡಮ್ ಅವರಿಗೆ, ಖಂಡಿತ. ಅದೇನೇ ಇರ್ಬೋದು, ಕಾನೂನು ನೋಡ್ಕೊಳ್ತದೆ. ಸರ್, ಈಗ ಅವರು ಒಂದು ಕೊಲೆ ಮಾಡಿದ್ದಾರೆ ಅನ್ನೋದು ಆರೋಪದ ಮೇಲೆ ಒಳಗೆ ಹೋಗಿರೋದು, ನೀವು ಒಂದು ಕೊಲೆ ಮಾಡಿನೇ ಒಳಗೆ ಹೋಗಿರ್ತಕ್ಕಂಥದ್ದು. ನೀವು ಹೊರಗಡೆ ಬರೋದಕ್ಕೆ 22 ವರ್ಷ ಟೈಮ್ ತೊಗೊಂಡು. ಸೊ ಕಾನೂನಲ್ಲಿ ಅದು ಯಾವ್ಯಾವುದು ಅಂದರೆ ಲೈಕ್ ನ್ಯಾಯಾಂಗ ವ್ಯವಸ್ಥೆ ಯಾವ್ಯಾವ ಆ್ಯಂಗಲಲ್ಲಿ ಶಿಕ್ಷೆ ಕೊಡುತ್ತೆ ಅಥವಾ ಏನನ್ನ ಪ್ರತಿನಿಧಿಸುತ್ತೆ ನಮಗೆ ಗೊತ್ತಿಲ್ಲ. ಬಟ್ ನೀವು ಅವರು ಮರ್ಡ್ರು ಮಾಡಿರೋದ್ರಿಂದ ನಿಮಗೆ ಯಾಕೆ 22 ವರ್ಷ ಟೈಮ್ ತೊಗೊಂಡು? ಡಿ ಬಾಸ್ ಆಚೆ ಬರಲಿಕ್ಕೆ ಎಷ್ಟು ವರ್ಷ ಆಗ್ಬೋದು, ಎಷ್ಟು ತಿಂಗಳಾಗ್ಬೋದು, ಯಾವಾಗ ಬೇಲ್ ಸಿಗ್ಬೋದು ಅನ್ನೋಂಥದ್ದು ಅಭಿಮಾನಿಗಳ ಪ್ರಶ್ನೆ ಇದ್ದೇ ಇದೆ. ಸೊ ದರ್ಶನ್ ಅವರಿಗೆ ಬೇಲ್ ಯಾವಾಗ ಸಿಗುತ್ತೆ, ಎಷ್ಟು ದಿನ ಆಗ್ಬೋದು, ಎಷ್ಟು ತಿಂಗಳಾಗ್ಬೋದು ಅಂತ? ಮೇಡಮ್, ಎಷ್ಟು ದಿನ ಆಗುತ್ತೆ, ಎಷ್ಟು ತಿಂಗಳಾಗುತ್ತೆ ಅದು ಕೋರ್ಟ್ ನಿರ್ಧಾರ ಮಾಡುತ್ತೆ ಮೇಡಮ್, ನಾವು ನಿರ್ಧಾರ ಮಾಡಲ್ಲ. ಖಂಡಿತ ಡಿ ಬಾಸ್ ಬರ್ತಾರೆ. ಈಗೇನೋ ಒಂದು ಗ್ರಹಣ ಹಿಡಿದಿದೆ ಅವರಿಗೆ, ಸೂರ್ಯನಿಗೆ ಗ್ರಹಣ ಹಿಡ್ದಂಗೆ ಆಡಿದೆ. ಗ್ರಹಣ ಸರಿಲೇಬೇಕಲ್ಲ ಮೇಡಮ್. ಒಂದು ಸ್ಟಾರ್ಟ್ ಆಗಿದೆ ಅಂತಂದರೆ ಒಂದು ಎಂಡ್ ಇರಲೇಬೇಕು ಮೇಡಮ್, ಎಲ್ಲದಕ್ಕೂ ವ್ಯಾಲಿಡಿಟಿ ಇದೆ. ಹಾಗೆ ಡಿ ಬಾಸ್ ಬಿಡುಗಡೆಗೂ ಒಂದು ವ್ಯಾಲಿಡಿಟಿ ಇದೆ, ಬಿಡುಗಡೆ ಆಗ್ತದೆ. ಜೈಲಲ್ಲಿ ಇದ್ದುಕೊಂಡು
ಲಾ ಓದಿದ್ದೀರಾ ಅಂತ ಕೇಳ್ಪಟ್ಟೆ, ನಿಜಾನಾ? ಜೊತೆಗೆ ಆ ಥರದ್ದೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ಬೋದಾ, ಎಜುಕೇಷನ್ ಮಾಡ್ಬೋದಾ ಒಳಗಡೆ ಇದ್ಕೊಂಡು? ಸೊ ಲಾ ಓದ್ಕೊಂಡಿದ್ದವ್ರಿಗೆ ಇಷ್ಟು ಟೈಮಿಗೆ ದರ್ಶನ್ ಅವ್ರು ಆಚೆ ಬರ್ತಾರೆ ಅಥವಾ ಇಷ್ಟು ಟೈಮಿಗೆ ಅವರಿಗೆ ಬೇಲ್ ಸಿಗ್ಬೋದು ಅನ್ನೋ ಒಂದು ಕ್ಲಾರಿಫಿಕೇಶನ್ ಅಥವಾ ಒಂದು ಜಡ್ಜ್ಮೆಂಟ್ ಅಂತ ಇರುತ್ತೆ. ನಿಮ್ಮ ಪ್ರಿಡಿಕ್ಷನ್ ಪ್ರಕಾರ ಎಷ್ಟು ತಿಂಗಳು ಹಿಡಿಬೋದು ಅಂತ? ಮೇಡಮ್, ಚಾರ್ಜ್ ಶೀಟ್ ಬಂದ ನಂತರ ಖಂಡಿತ ಬೇಲಾಗುತ್ತೆ ಅವ್ರಿಗೆ. 90 ದಿನದೊಳಗೆ ಚಾರ್ಜ್ ಶೀಟನ್ನು ಪ್ರೊಡ್ಯೂಸ್ ಮಾಡಬೇಕು ಅವರು, ಪೊಲೀಸ್ ಇಲಾಖೆ. ಅದು ಬಂದ ನಂತರ ಖಂಡಿತ ಡಿ ಬಾಸಿಗೆ ಬೇಲಾಗೆ ಆಗುತ್ತೆ. ಡಿ ಬಾಸ್ ಹೊರಗೆ ಬಂದೇ ಬರ್ತಾರೆ. ಸರ್, ಅವ್ರ ಮನೆಯವರು ದರ್ಶನ್ ಅವ್ರನ್ನ ಮೀಟ್ ಮಾಡೋಕ್ಕೆ ತುಂಬ ಸಲ ಹೋಗಿ ಬರ್ತಾ ಇದ್ದಾರೆ. ಸೊ ಅವ್ರ ಅಮ್ಮ ಇರಲಿ, ವೈಫ್ ಇರಲಿ, ಮಗು ಇರಲಿ. ಸೊ ಒಳಗಡೆ VIP ಸೆಲ್ಲಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಅವ್ರನ್ನ ಮೀಟ್ ಮಾಡಿರ್ತಕ್ಕಂಥ ಏನಾದರೂ ನೀವೇನಾದರೂ ನೋಡಿದ್ರಾ? ಅಥವಾ ಸಹಕೈದಿಗಳ ಜೊತೆನೂ ಅವರು ಒಬ್ಬರೇ ಇರಬೇಕು ಅಂತ ಕೆಲವರು ಹೇಳ್ತಾರೆ. ಅಥವಾ ಎಲ್ಲರೂ ಸೇರಿ ಒಂದೇ ರೂಮಲ್ಲಿ ಇದ್ದಾರಾ? ಅಥವಾ ಹೇಗೆ ಅಂದರೆ ಹರಟೆ ಹೊಡೆಯೋದು, ಸಿನಿಮಾ ನೋಡೋದು, ಹಿಂದಿ ಸಿನಿಮಾ ನೋಡ್ತಿದ್ದಾರಂತೆ, ಕನ್ನಡ ನ್ಯೂಸ್ ಚಾನಲ್ ನೋಡಲ್ವಂತೆ, ಈ ಥರದ್ದೆಲ್ಲ ಸುದ್ದಿ ಇದೆ. ಹೌದಾ? ಎಲ್ಲರೂ ಒಟ್ಟಿಗೆ ಗುಂಪು ಕಟ್ಕೊಂಡು ಒಳಗಡೆ ಕೂತು ಎಂಜಾಯ್ ಮಾಡತಕ್ಕಂಥದ್ದು ಏನಾದರೂ ನಿಮ್ಮ ಕಣ್ಣಿಗೆ ಕಂಡು ಬಂತಾ ಅಂತ? ಮೇಡಮ್, ದರ್ಶನ್ ಸಾರ್ನ ಮೀಟ್ ಮಾಡೋಕೆ ಅವ್ರ ಕೇಸ್ನವರಾಗಲಿ ಇಲ್ಲ. ದರ್ಶನ್ ಸಾರು ರೂಮಲ್ಲಿ ಸಿಂಗಲ್ ಆಗಿದ್ದಾರೆ, ಹರಟೆ ಹೊಡಿತಾ ಇಲ್ಲ, ಏನಿಲ್ಲ. ಅವ್ರು ಸಿಂಗಲ್ ಆಗಿದ್ದಾರೆ. ನಾನು ಅಣ್ಣ ಒಬ್ಬರೇ ಅಣ್ಣ ಇರೋದು ಅಂತ ಕೇಳಿದಾಗ ಒಬ್ಬರೇ ಹಾಕಿದಾರಪ್ಪ ಅವರು ಅಂತದ್ದು. ಒಬ್ಬರೇ ಇದ್ದಾರೆ. ಯಾಕೆಂದರೆ ಇನ್ನೊಬ್ರು ಜೊತೆಗಿದ್ದಾರೆ ಅಂದರೆ ಇನ್ನೊಂದು ಕಾಟ ಬೆಡ್ ಅಂದರೆ ಇನ್ನೊಂದು ಹಾಸಿಗೆ ಇರಬೇಕಲ್ಲ ಮೇಡಮ್. ಒಂದೇ ನೆಲದ ಮೇಲೆ ಮಲಗ್ತಿದ್ದಾರೆ. ಯಾವುದೇ ವಿಶೇಷ ಸೌಲಭ್ಯ ಕೊಟ್ಟಿಲ್ಲ ಅವರಿಗೆ. ತುಂಬ ಪಶ್ಚಾತ್ತಾಪ ಪಟ್ಟಿದ್ದಾರೆ ಅವರು, ಭಾಳ ನೊಂದ್ಕೊಂಡಿದ್ದಾರೆ. ಸಪೋಸ್ ಅವ್ರ ಕುಟುಂಬಕ್ಕೆ ಪ್ರತಿ ಕ್ಷಣನೂ ಸಾರಿ ಕೇಳ್ಬೋದು, ಅವರು ಕೇಳ್ತಾ ಇರ್ತಾರೆ, ಲೈಫ್ ಲಾಂಗ್ ಕೇಳ್ತಾರೆ. ಸರ್, ಈಗ ಮೆಜೆಸ್ಟಿಕ್ಕಿಂದ ಕಟೇರವರೆಗೂ ಸಿನಿಮಾ ನೋಡ್ಕೊಂಡು ಬೆಳೆದವನು ಅಂತ ಹೇಳಿದ್ರಿ. ಸೊ ಯಾವ ಸಿನಿಮಾ ನಿಮಗೆ ಇನ್ಸ್ಪೈರ್ ಅಂತ ಮಾಡಿದ್ದು ಯಾವ ಸಿನಿಮಾ ಇದೆ ಇಷ್ಟುವರೆಗಿನ ಜರ್ನಿಲಿ ಅಂತ ಅಷ್ಟೊಂದು ಅಭಿಮಾನಿಸ್ಬೇಕು ಅಂದರೆ? ಒಂದು ಕೊಲೆ ಮಾಡಿ ಒಳಗಡೆ ಬಂದ್ರೂ ಕೂಡ ಇಲ್ಲ ನನ್ನ ಬಾಸು ಡಿ ಬಾಸು ಅಂತಿದ್ದೀರಾ ಇವಾಗ. ಸೊ ಯಾವ ಸಿನಿಮಾ, ಅಥವಾ ಸಿನಿಮಾನ ಅಥವಾ ಅವ್ರ ವ್ಯಕ್ತಿತ್ವನ ನೀವು ಅವ್ರಿಗೆ ಅಭಿಮಾನಿ ಆಗಲಿಕ್ಕೆ ಅಂತ? ಲಾಲಿಯಾಡು ಅವರು ಇಂತಿ ನಿನ್ನ ಪ್ರೀತಿಯ ರಾಮು, ಇಂತಿ ನಿಮ್ಮ ಪ್ರೀತಿಯ ರಾಮ್ ಇದೆಯಲ್ಲ, ಅವೆರಡು ಸಿನಿಮಾ ನನಗೆ ತುಂಬ ಇಷ್ಟ. ಅಂದರೆ ಅವ್ರಿಗೆ ನಾನು ಅಭಿಮಾನಿ ಆಗಿದ್ದು ಅವರ ಆಕ್ಟಿಂಗ್ ನೋಡಿ. ಜೈಲಲ್ಲಿ ಕೂತ್ಕೊಂಡು ಇಷ್ಟು ವರ್ಷ ಹೇಳಿದ್ರಿ, ಟೈಮ್ ವ್ಯಾಲ್ಯೂ ತುಂಬ ಗೊತ್ತಾಯಿತು ಅಂತ. ಅದರಿಂದ ಆಚೆ ಬಂದಮೇಲೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಸಿನಿಮಾ ಮಾಡಬೇಕು, ಕತೆ ಬರ್ಕೊಂಡಿದ್ದೀನಿ ಅಂತ ಕೇಳ್ಪಟ್ಟಿದ್ದೀನಿ. ಯಾವ ಥರದ ಸಿನಿಮಾ, ಯಾವ ಥರದ ಕತೆ ಮಾಡ್ಕೊಂಡಿದ್ದೀರಾ? ಸೊ ಆ ಕತೆ, ಆ ಸಿನಿಮಾ ಅದು ಜಾನರು ನಿಮ್ಮ ಬಾಸ್ಗೆ ಅನ್ವಯಿಸುತ್ತಾ, ಅಥವಾ ಅವರಿಗೆ ಮಾಡುವಂಥದ್ದು ಸೂಟಬಲ್ ಕತೆನಾ, ಅಥವಾ ಹೇಗೆ ಅಂತ, ಅಥವಾ ಯಾರಿಗೆ ಮಾಡ್ತೀರಾ? ಆ ಕತೆ ಬರೀಬೇಕಾದ್ರೆ ನಾನು ಅಂದ್ಕೊಂಡಿದ್ದು ಡಾಲಿ ಧನಂಜಯ್ ಸರ್ಗೆ, ಈ ಕತೆಗೆ ಅವ್ರು ಸೂಟ್ ಆಗ್ತಾರೆ ಅಂತಂದು. ಯಾವ ಥರದ ಜಾನರು, ಏನು ಕತೆ ಮೇಡಮ್? ಅದು ಲವ್ ಮತ್ತು ಕ್ರೈಮ್. ಯಾಕೆ ಬಂಗಾರದ ಮನುಷ್ಯ ನೋಡಿದಾಗ ಎಲ್ಲರೂ ರೈತರಾಗಬೇಕಂತ ಹೆಂಗೆ ಇಷ್ಟಪಟ್ಟರು, ನನ್ನ ಸಿನಿಮಾ ಆ ಸಿನಿಮಾ ನೋಡಿದ್ರೆ ಎಲ್ಲರೂ ಕ್ರೈಮ್ ಮಾಡಬಾರ್ದಪ್ಪ ಅಂದ್ಕೊಳ್ತಾರೆ. ಕ್ರೈಮ್ ಮಾಡಬಾರ್ದು. ಕ್ರೈಮ್ ಮಾಡಿದರೆ ನಮ್ಮ ಜೀವನ ಹೆಂಗೆ ಹಾಳಾಗುತ್ತೆ, ಜೈಲಲ್ಲಿ ಯಾವ ಥರ ಜೀವನ ಇರುತ್ತೆ ಅನ್ನೋದನ್ನ ಸಬ್ಜೆಕ್ಟ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಲವ್. ಅಂದರೆ ಎಷ್ಟು ದಿನದಿಂದ ಬರೆಯೋಕ್ಕೆ ಶುರು ಮಾಡಿದ್ರಿ ಅದನ್ನ ಕತೆ? ಜೈಲಲ್ಲಿ ಯಾವ ಟೈಮಿಂದ ಶುರು ಮಾಡಿದ್ರಿ, ಹೆಂಗೆ ಎಂಡ್ ಮಾಡಿದ್ರಿ ಅಂತ? ಮೇಡಮ್, ಈ ಕವನ ಸಂಕಲನ ಬರೆದ ಮೇಲೆ ನನಗೆ ಒಂದು ಥಾಟ್ ಬರುತ್ತೆ, ಇದು ಯಾಕೆ ಅದು ರಿಯಲ್ ಸ್ಟೋರಿ. ಈ ಸಿನಿಮಾ ರಿಯಲ್ ಸ್ಟೋರಿ. ಇದುವರೆಗೂ ಯಾವ ಇಂಡಸ್ಟ್ರಿಯಲ್ಲಿ ಈ ಥರ ಸ್ಟೋರಿ ಬಂದಿಲ್ಲ. ತುಂಬ ರಿಯಲ್ ಸ್ಟೋರಿ ಇದು. ಅದನ್ನು ನಾನು ಸಿನಿಮಾ ಮಾಡ್ಬೇಕು ಅಂದ್ಕೊಂಡು, ಅಂದರೆ ಒಂದು 3 ತಿಂಗಳೊಳಗೆ ನಾನು ಆ ಸಬ್ಜೆಕ್ಟನ್ನು ಕಂಪ್ಲೀಟ್ ಮಾಡಿದ್ದೆ. ಸರ್, ಈಗ ಫೈನಲ್ ಹಂತಕ್ಕೆ ಬಂದಿದ್ದೀವಿ ನಾವು. ದರ್ಶನ್ ಅವ್ರ ಬಗ್ಗೆ ಒಂದಿಷ್ಟು ಸಾಕಷ್ಟು ವಿಚಾರಗಳನ್ನ ನೀವು ಹಂಚ್ಕೊಂಡ್ರಿ. ಜೊತೆಗೆ ಸಿನಿಮಾ ಮಾಡಬೇಕು, ಒಂದು ಸಿನಿಮಾ ಕತೆ ಬರ್ಕೊಂಡಿದ್ದೀನಿ ಅಂತಲೂ ಕೇಳ್ಪಟ್ರಿ. ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ನಾನು ಮಾತಾಡಲೇಬೇಕು. ನೀವು ಜೈಲ್ಗೆ ಹೋದಂಥ ಸಂದರ್ಭದಲ್ಲಿ 27-28 ವರ್ಷನ ಆಗಿದೆ, 22 ವರ್ಷ, 27 ಒಳಗಡೆ ಕಳೆದಿದ್ದು 22 ವರ್ಷ. ನೀವು ಒಳಗೆ ಹೋಗುವಾಗಲೇ ನಿಮಗೆ ಮದುವೆ ಆಗಿತ್ತಾ ಅಥವಾ ಮಗು ಇತ್ತಾ? ಯಾಕಂದರೆ ನಂಗೆ ಹೊರಗಡೆ ಬಂದಮೇಲೆ ನಂಗೆ ತುಂಬ, ಅಂದರೆ ಜೈಲಲ್ಲಿ ಒಳಗಿದ್ದಾಗ ತುಂಬ ನನಗೆ ಕಾಡ್ತಾ ಇತ್ತು, ಫ್ಯಾಮಿಲಿ ವ್ಯಾಲ್ಯೂಸ್ ಕಾಡ್ತಾ ಇತ್ತು ಅಂತ ಹೇಳಿದ್ರಿ. ಮಗಳು, ಪತ್ನಿ ಅಥವಾ ನಿಮ್ಮ ಕುಟುಂಬದ ಬಗ್ಗೆ ಹೇಳೋದಾದ್ರೆ? ಪೆರೋಲ್ ರಜೆ ಮೇಲೆ ಬರ್ತೀನಿ ಮೇಡಮ್ ನಾನು. ಅಲ್ಲಿ ಅದೊಂದು ಬಂದಿಗಳಿಗೆ ಒಂದು ಸೌಲಭ್ಯ ಇದೆ. ಪೆರೋಲ್ ರಜೆ ಮೇಲೆ ಬರ್ತೀನಿ. ಬಂದಾಗ ಒಬ್ಬ ಲವ್ ಆಗುತ್ತೆ ಹುಡುಗಿ ಮೇಲೆ ನನಗೆ. ಪೆರೋಲ್ ಮೇಲೆ ಬಂದಾಗ ಎಷ್ಟು ದಿನ ಬಂದಿದ್ರಿ, ಎಷ್ಟು ದಿನದೊಳಗೆ ಆಯಿತು ಈ ಥರದ್ದೆಲ್ಲ? 3 ತಿಂಗಳು. 3 ತಿಂಗಳು ನಾನು ಪೆರೋಲ್ ರಜೆ ಮೇಲೆ ಬರ್ತೀನಿ. ಆವಾಗ ನಾನು ಯಾವುದೋ ಒಂದು ಊರಿಗೆ ಹೋದಾಗ ಪ್ರಥಮ ಭೇಟಿ ಅಂದರೆ ನೋಡಿದ ತಕ್ಷಣ ಲವ್ ಅಂತಾರಲ್ಲ, ಆ ಥರ ನನಗೆ ಆ ಹುಡುಗಿ ಮೇಲೆ ಲವ್ ಆಗುತ್ತೆ. ಆ ಹುಡುಗಿನ ಮದುವೆ ಆಗ್ತೀನಿ, ಒಂದು ಹೆಣ್ಣು ಮಗು ಹುಟ್ಟುತ್ತೆ. ಇವತ್ತು ಸಹ ನನ್ನ ಹೆಂಡತಿ ಜೊತೆ, ಅಂದರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು, ನನ್ನ ಹೆಂಡ್ತಿಗೆ. ಅಂದರೆ ನೀವು ಪೆರೋಲ್ ಮೇಲೆ ಬಂದಿದ್ದೀರಾ ಅಂತ ಗೊತ್ತಿದ್ರು ಪ್ರೀತಿ ಮಾಡಿದ್ರಾ ಅಥವಾ ಅಲ್ಲೂ ಸುಳ್ಳು ಹೇಳಿದ್ರಾ ಅಥವಾ ಹೆಂಗೆ? ಇಲ್ಲ, ಸುಳ್ಳು ನಾನು ಅತಿ ಹೆಚ್ಚು ಸುಳ್ಳು ಹೇಳಿರೋದು ನಮ್ಮ ತಂದೆಗೆ. ನಮ್ಮ ತಾಯಿಗೆ ಯಾವತ್ತೂ ಸುಳ್ಳು ಹೇಳಲ್ಲ ನಾನು. ನನ್ನನ್ನು ಯಾರು ಪ್ರೀತಿಸ್ತಾರೋ ಅವ್ರು ಯಾವತ್ತೂ, ಯಾಕೆಂದರೆ ಸುಳ್ಳು ಹೇಳಿದ್ರಿಂದ ನಿನಗೆ ಗೊತ್ತಾಗುತ್ತಲ್ಲ ಮೇಡಮ್. ಅದು
ಆ ಸುಳ್ಳು ಇವತ್ತೇ ಹೇಳಿ, ಆ ನಿಜ ಇವತ್ತೇ ಹೇಳ್ಬಿಡೋಣ ನಾವು ಅಂತೇಳಿ ಅವತ್ತು ಹೇಳಿದ್ದೀನಿ ನಾನು ಅವ್ರಿಗೆ. ಇಲ್ಲ ನಾನು ಈ ಥರ ಕೊಲೆ ಕೇಸಲ್ಲಿ ಬಂದಿದ್ದೀನಿ, ಮರ್ಡರ್ ಮಾಡಿ ವ್ಯಕ್ತಿ ರಜದ ಮೇಲೆ ಬಂದಿದ್ದೀನಿ ನಾನು ಅಂತ ಹೇಳ್ತೀನಿ. ಅವಳಿಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾಳೆ, ಇಷ್ಟಪಡ್ತಾಳೆ, ಮದುವೆ ಆಗ್ತಾಳೆ, ಒಂದು ಹೆಣ್ಮಗು ಹುಟ್ಟುತ್ತಿ 6ನೇ ಕ್ಲಾಸ್ ಓದ್ತಿದ್ದಾಳೆ ನನ್ನ ಮಗಳು, ವೀರ ವಿಜ್ಞಾಪ್ತಿ ಅಂತ ಹೆಸರು. ಹಾಂ, ಆದರೆ ಒಂದು ಥ್ಯಾಂಕ್ಸ್ ನಾನು ಮೂವರು ಅಧಿಕಾರಿಗಳಿಗೆ ಹೇಳ್ಬೇಕು ನಾನು. ಒಂದು ನನ್ನ ಚಿತ್ರದುರ್ಗ ಜೈಲಲ್ಲಿ ನಾನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದು ನಮ್ಮ ವೀರೇಂದ್ರ ಸಿಂಹ ಸಾಹೇಬರು. ಅವ್ರಿಗೆ ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ ನನ್ನ, ಭಾಳ ಒಳ್ಳೆ ರೀತಿಯಲ್ಲಿ, ಅಂದರೆ ಕಾನೂನು ರೀತಿಯಲ್ಲಿ ಏನಿರುತ್ತೋ ಅದೇ ಥರ ಟ್ರೀಟ್ ಮಾಡ್ತಾರೆ ನನ್ನ ಡಿಪ್ರೆಷನ್ಗೆ ಹೋಗ್ಬಾರ್ದು, ಖಿನ್ನತೆಗೆ ಹೋಗ್ಬಾರ್ದು ಅಂತೇಳಿ ಅವ್ರು ನನಗೆ ಆಫೀಸಲ್ಲಿ ಕೆಲಸ ಕೊಡ್ತಾರೆ, ಅವ್ರ ಎದುರಿಗೆ ಇಟ್ಕೊಳ್ತಾರೆ ನನ್ನ. ಆ ಥರ ಪುಸ್ತಕಗಳು ಓದು ಅಂತ ಹೇಳ್ತಾರೆ. ಆಮೇಲೆ ನನ್ನ ಬರಹಗಾರ ಇದರಂತ ಗುರುತಿಸಿದ್ದು ಡಾಕ್ಟರ್ ಪಿ ರಂಗನಾಥ್ ಸಾಹೇಬರು, ಆಮೇಲೆ ಅಂಬರೀಶ್ ಎಸ್ ಪೂಜಾರಿ ಸಾಹೇಬರು. ಇವ್ರು ಮೂವರು ಅಧಿಕಾರಿಗಳಿಗೆ ಯಾವಾಗಲೂ ನಾನು ರೂಢಿಯಾಗಿರ್ತೀನಿ ಮೇಡಮ್. ಸರ್, ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ತುಂಬ ತಪ್ಪು ಮಾಡಿದ್ರಿ, ಶಿಕ್ಷೆ ಆಯಿತು, ಹೊರಗಡೆ ಬಂದಿದ್ದೀರಾ, ನಿಮ್ಮ ಯೌವನ ಜೈಲಲ್ಲೇ ಕಳೀತು, ಫೈನಲಿ ಈ ಹಂತಕ್ಕೆ ಬಂದಿದ್ದೀರಾ, ಈಗ ಮಗಳು ಬೆಳೀತಾ ಇದ್ದಾಳೆ. ಸೊ ಏನು ಮಾಡಬೇಕು ಮುಂದೆ ಲೈಫ್? ಫೈನಲ್ ವರ್ಡ್ ಮೇಡಮ್, ತಂದೆ ಸ್ವಲ್ಪ ಜಮೀನು ಮಾಡಿದ್ದಾರೆ, ಹೈನುಗಾರಿಕೆ ಕೋಳಿ ಫಾರ್ಮ್ ಮಾಡಬೇಕನ್ನೋದು ನನ್ನ ಕನಸು. ಅದ್ರ ಜೊತೆಗೆ ಸಿನಿಮಾ ಮಾಡೋದೊಂದು ಹುಚ್ಚು. ಆ ಸಿನಿಮಾ ಮಾಡ್ಬೇಕು, ಮಾಡ್ತೀನಿ ಕೂಡ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆಯದಾಗಲಿ, ಒಳ್ಳೆಯ ಸಿನಿಮಾ ಮಾಡಿ ಗಾಂಧಿನಗರದಲ್ಲಿ ನಿಮ್ಮ ಹೆಸರು ಕೂಡ ಪ್ರಚಲಿತವಾಗಿರಲಿ ಅನ್ನೋದೇ ನಮ್ಮ ಆಸೆ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಸಿದ್ಧಾರೂಢರವರ ಮಾತುಗಳಾಗಿತ್ತು. ಸಾಕಷ್ಟು ವಿಚಾರಗಳನ್ನು ನಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡ್ರು. ಜೈಲಲ್ಲಿ ದರ್ಶನ್ ಸರ್ ಜೊತೆಗೆ ಅಂದರೆ ಅವ್ರನ್ನ ಭೇಟಿ ಮಾಡ್ತಾರೆ, ಅಲ್ಲಿ ಅವರಿಗೆ ಯೋಗ ಧ್ಯಾನವನ್ನು ಹೇಳ್ಕೊಟ್ರಂತೆ. ಸೊ ಇದಿಷ್ಟು ಸಿದ್ಧಾರೂಢರವರ ಮಾತುಗಳು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪರಶುರಾಮ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.